ನಮಸ್ಕಾರ. ಹಲಸಿನಕಾಯಿ ಚಿಪ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಹಲಸಿನಕಾಯಿನ ಕಟ್ ಮಾಡಬೇಕು. ಕಟ್ ಮಾಡಿ ಅದರಲ್ಲಿ ಗುಂಜು ಮೇಣೆಲ್ಲ ಇರ್ತದೆ, ಆ ಮೇಣೆಲ್ಲ ಹೋಗಬೇಕು. ಬೇರೆ ಬೇರೆ ಮಾಡಲಿಕ್ಕುಂಟು. ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ತುಂಬ ಕೆಲಸ ಇದೆ. ಅದರಲ್ಲಿ ಅಜಪಲಿಕ್ಕೆ ಬೇಕಾಗ್ತದೆ, ಮತ್ತು ಅದರ ಕೊರಲಿಕ್ಕೆ ಉದ್ದಕ್ಕೆ ಕಟ್ ಮಾಡಬೇಕು. ಚಿಪ್ಸ್ ಮಾಡಲಿಕ್ಕೆ ಈ ಥರ ಉದ್ದಕ್ಕೆ ಕಟ್ ಮಾಡಬೇಕು. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಉಪ್ಪು ನೀರು ಮಾಡ್ತೇನೆ. ನೀರಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪು ನೀರು ರೆಡಿ ಆಯಿತು. ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕುವ. ಈಗ ಎಣ್ಣೆ ಮೇಲೆ ಬರ್ತದೆ, ಹಾಕುವಾಗ ನೋಡಿಕೊಂಡು ಹಾಕಿ. ಎಣ್ಣೆಯಲ್ಲಿ ಹಾಕಿದ ಸ್ವಲ್ಪ ಹೊತ್ತಿಗೆ ಮೊಗಚಿ ಹಾಕಿಕೊಳ್ಳಿ. ಹಾಕಿದ ಕೂಡಲೇ ಹಾಕ್ಲಿಕ್ಕೆ ಹೋಗಬೇಡಿ, ಮೊಗಚಿ ಹಾಕ್ಲಿಕ್ಕೆ ಹೋಗಬೇಡಿ. ಆಗಲೇ ಗೊತ್ತಾಗ್ತದೆ. ಇದು ಗೋಲ್ಡನ್ ಕಲರ್ ಬರುವವರೆಗೆ ಹುರ್ಕೊಳ್ಬೇಕು. ಹುರ್ಕೊಂಡ ನಂತರ ಈ ನೊರೆಲ್ಲ ಕಡಿಮೆ ಆಗ್ತದೆ. ಕಡಿಮೆ ಆಗುವಾಗ ಉಪ್ಪು ನೀರು ಹಾಕಿದರೆ ಆಯಿತು. ನನಗೆ ಇಲ್ಲಿ ಆಗಿದೆ ನೋಡಿ. ಉಪ್ಪು ನೀರು ಹಾಕುವಾಗ ಸ್ವಲ್ಪ ಸಿಡಿತದೆ, ಜಾಗ್ರತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಉಪ್ಪು ನೀರು ಹಾಕಿದ ಮೇಲೆ ಸ್ವಲ್ಪ ಅದಕ್ಕೆಲ್ಲ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಅದರಲ್ಲಿ ಬಿಡಿ, ಮತ್ತು ತೆಗೆದರೆ ಆಯಿತು. ಹಲಸಿನಕಾಯಿ ಚಿಪ್ಸ್ ರೆಡಿ ಆಯಿತು. ಸಂಜೆ ಹೊತ್ತಿಗೆಲ್ಲ ಒಳ್ಳೆಯದಾಗ್ತದೆ. 10 ಗಂಟೆಗೆ ಎಲ್ಲ ಒಳ್ಳೆಯದಾಗ್ತದೆ ಚಾಯದೊಟ್ಟಿಗೆ ಕುಡಿಲಿಕ್ಕೆ.